ವ್ಯಾಪಕ ಟೀಕೆಯಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅವನು ತರಕಾರಿ ತಗೊಂಡು ಸೊಪ್ಪು ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಟೋಟಲಿ ತಪ್ಪು. ಬಟ್ಟೆ ಹಾಕ್ದಲೇ ಮೈ ಮೇಲೆ ಬಂದರೆ ಆ ಥರದ ಎಂಟರ್ಟೈನ್ ಮಾಡಬಾರ್ದಂತ. ಆದರೆ ಅವನು ಒಳ್ಳೆ ಬಟ್ಟೆ ಹಾಕವನೇ, ಕೊಳೆ ಇದೆ, ಹರಿದೋಗಿದೆ, ಇದನ್ನೆಲ್ಲನೂ ನಮ್ಮ ಸಂಸ್ಕಾರ ಅಲ್ಲ. ಅವರವರ ಶಕ್ತಿ ಅನುಸಾರ ಅವರವ್ರ ಬಟ್ಟೆಯನ್ನು ಧರಿಸ್ತಾರೆ. ಅದು ಯಾರೇ ಅದು ತಡೆದಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಅದು ತಪ್ಪು ಸರ್, ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ ಬ್ರದರ್. ಅದು ಅಕ್ಷಮ್ಯ ಅಪರಾಧ. ಯಾವುದೇ ಅಧಿಕಾರಿಗಳು ಆ ಥರದ ನಡವಳಿಕೆ ಮಾಡಬಾರ್ದು. ಬಹುಶಃ ಅವ್ರ ಮೇಲೆ ಕ್ರಮ ತಗೋಬೇಕು. ನಾನು ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಸರ್, ಈಗ ನಾನು ಹೇಳಿದೆ, BJP ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡೋದು ಕಮಿಟ್ಮೆಂಟ್ ನಮ್ಗೆ ಹೆಂಗಿರುತ್ತೆ ಅದ್ರ ಮೇಲೆ ಮಾಡ್ತೀವಿ. ನಾವು ಸರಿಯಾಗಿ ಮಾಡ್ತೀವೋ ತಪ್ಪು ಮಾಡ್ತೀವೋ ಸರಿಯಾದ್ರಿ. ಬಟ್ ಟ್ಯಾಕ್ಸು ಇಲ್ಲಿಂದನೇ ರಾಷ್ಟ್ರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ತಕ್ಕಂಥ ರಾಜ್ಯ. ಬಟ್ ಇದನ್ನು ಗೌರ್ಮೆಂಟ್ ಫಂಕ್ಷನಲ್ಲಿ ಯಾರದೇ ಪರ ವಿರೋಧ ಧಿಕ್ಕಾರ ಜೈಕಾರ ಎಲ್ಲ ಸೂಕ್ತ ಅಲ್ಲ ಅಂತೇಳಿ. ಪಾಪ ಮಂಡ್ಯದವ್ರು ಒಳ್ಳೇದಾಗಿರುತ್ತೆ, ಅವರು ಕೇಳಿದ್ರಲ್ಲ ಅಷ್ಟೇ. ಅವರು ಏನು ಮಾತಾಡಲೇ ಇಲ್ವಲ್ಲ ಮತ್ತೆ ಪಾಪ. ಅದರಿಂದ ಅದನ್ನ ಯಾವ ದೊಡ್ಡ ವಿಚಾರ ಮಾಡೋದು ಬೇಡ. ಆಯ್ತಪ್ಪ, ನಮ್ಮ ಪುಟ್ಟರಾಜಣ್ಣ ಮೇಲೆ ಭಯ ಅಲ್ವೇನೆಯ? ಭಯ ಅಲ್ವೇನೆಯ? ರೆಸಾರ್ಟ್ ಅಲ್ಲಪ್ಪ, ತಪ್ಪು ಮಾಹಿತಿ ಹೋಗೋದು ಬೇಡ. ಹಿಲ್ಟನ್ ಹೋಟೆಲ್ ಎಲ್ಲೂ ಹೋಗಲ್ಲ. CLP ಮೀಟಿಂಗ್ ಇದೆ. CLP ಮೀಟಿಂಗ್ ಮಾಡಿ ಈಗ ಹೊರಗಡೆಯಿಂದ ಬಂದಿರ್ತಾರೆ. ಮಲಗಿದ ಬೆಳಗ್ಗೆ ಎದ್ದು ಓಟ್ ಹಾಕ್ತೀವಿ ಅಷ್ಟೇ. ಒಂದು ವಾರ ಹೋಗಿದ್ರೆ ನೀವು ಹೇಳ್ದಂಗೆ ಆ ಥರ ಎಲ್ಲ ಕಲ್ಪನೆ ಬರೋದು. ಒಂದೇ ದಿವಸ ಇವತ್ತು CLP ಮೀಟಿಂಗ್ ಮಾಡಿ ಬೆಳಗ್ಗೆ ಎದ್ದು ಓಟ್ ಹಾಕ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.